ಬೊಬ್ಬೆ ಹೊಡ್ಕೊಳ್ಳೋದನ್ನು ಬಿಟ್ಬಿಟ್ಟು ನಾವು ತೀರಾ ನೇರವಾಗಿ ಮಾತಾಡೋದು ಕಲ್ತ್ಬಿಟ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ನೋಡಿ, ಇವಾಗ 2025 ಎಷ್ಟು ಕೇಸ್ಗಳು ನಡೀತಾ ಇದೆ. ಇವಾಗ ಇಂಪಾರ್ಟೆಂಟ್ ಅಂದರೆ ಇವಾಗ ನಮಗೆ ನೆನಪಿಗೆ ಬರೋದು ಈ ಒಂದು ಗಾನವಿ ಕೇಸ್ ನಡೀತಾ ಇರೋದು, ಅಥವಾ ಇನ್ನೊಂದು ಡಾಕ್ಟ್ರ್ ಕೇಸು ಎಷ್ಟೊಂದು ನಡೆದೋಗಿದೆ ಇಲ್ಲಿ ಅಲ್ವಾ. ಅವ್ರು ಏನಾದರೂ ನಿಮಗೆ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಡ್ರಾಪ್ ಮಾಡಿ. ಮದುವೆ ಅನ್ನೋದು ಡಿಮ್ಯಾಂಡ್ ಅಲ್ಲ, ಆಯಿತಾ. ನಮ್ಮ ಮನೆಯ ಒಂದು ದೀಪವನ್ನು ನಿಮ್ಮ ಮನೆಯ ಹಚ್ಚೋಕೆದಿಗೆ ಕೊಟ್ಟು ಕಳಿಸ್ತಾ ಇದ್ದೀವಿ ಅಷ್ಟೇ. ಅದು ಒಂದು ಪದ್ಧತಿ, ಎಲ್ಲ ಇಡೀ ವರ್ಲ್ಡಲ್ಲಿ ಎಲ್ಲದು ಒಂದು ಪದ್ಧತಿ. ಸೊ ನಿಮಗೆ ಈ ರೀತಿ ಮದುವೆ ಮಾಡಿಕೊಡಿ, ನನಗೆ ಈ ಥರ ಒಡವೆ ಕೊಡಿ, ಆ ಥರ ನಮಗೆ ಮದುವೆ ಮಾಡಿಕೊಡಿ, ಆ ಥರ ಊಟ ಹಾಕಿಸಿ, ನಮ್ಮ ಬಂಧು ಬಳಗಗಳು ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿದಾಗ ದಯವಿಟ್ಟು ನೀವು ಅದರಿಂದ ದೂರ ಉಳಿಯೋದು ಒಳ್ಳೆಯದು. ನಿಮ್ಮ ಹೆಣ್ಣನ್ನು ಕೊಡದೆ ಅವ್ರನ್ನ ವಾಕೌಟ್ ಮಾಡಿಬಿಟ್ರೆ ನೀವು ಮುಂದೆ ಪಶ್ಚಾತ್ತಾಪ ಪಡಬೇಕಾಗಿಲ್ಲ, ಅಲಿಬೇಕಾಗಿಲ್ಲ, ಡೌರಿ ಕೇಸ್ ಹಾಕಬಹುದಿಲ್ಲ, ಯಾವುದು ಬೇಕಾಗೋದಿಲ್ಲ. ನೀವು ಅಷ್ಟೇ, ನಿಮ್ಮ ಆಸೆ ಇತ್ತು ಅಂತಂದರೆ ಎಕನಾಮಿಕಲಿ ಗುಡ್ ಇರೋದು ಕ್ಲಾಸ್ 1 ಅವರು ಕೊಡ್ತಾರೆ, ಅವರೂ ಅಲ್ಲಿ ಸಫರ್ ಮಾಡ್ತಾರೆ. ಆಮೇಲೆ ಕೊಟ್ಟಾದ್ಮೇಲೆ ಅಯ್ಯೋ ಅವ್ನು ಹಂಗೆ ಡಿಮ್ಯಾಂಡ್ ಮಾಡ್ದೆ, ಅವರು ಡಿಮ್ಯಾಂಡ್ ಮಾಡಿದ್ರು, ಹಿಂಗೆ ಡಿಮ್ಯಾಂಡ್ ಮಾಡಿದ್ರು ಅಂತ ಖಂಡಿತವಾಗ್ಲೂ ಅಲ್ಲಿಯೂ ಪ್ರಾಬ್ಲಮ್ ಇರುತ್ತೆ. ಸೊ ಅಲ್ಲಿಯೂ ಹೋಗಿ ಎಲ್ಲವೂ ಹೋಗಿ ಸುತ್ತಕೊಳ್ಳೋದು ಒಂದು ಹೆಣ್ಣು ಮಗುವಿಗೆ. ಸೊ ಆ ಕಾರಣವಾಗಿ ಡೌರಿ ಕೊಡೋದು ತಪ್ಪು, ಡೌರಿ ತೊಗೊಳ್ಳೋದು ತಪ್ಪು. ಸೊ ನೀವು ಎರಡನ್ನೂ ಮಾಡಬೇಡಿ. ಆಗಲ್ಲ ಪರವಾಗಿಲ್ಲ, ನನ್ನ ಮನೆ ಮಗಳು ಮನೇಲಿದ್ದರೆ ಏನೂ ತೊಂದರೆ ಇಲ್ಲ. ಅವ್ರ ಮನೆಗೆ ಕಳಿಸ್ಬಿಟ್ಟು ಅವಳಿಗೆ ಕಷ್ಟ ಕೊಡೋದು, ಮಾನಸಿಕವಾಗಿ ಫಿಸಿಕಲಿ ಅರೈಸ್ಮೆಂಟ್ ಆಗೋದು ಬೇಡ. ನಮ್ಮನೆ ಮಕ್ಕಳು ಸೇಫ್ ಆಗಿರಲಿ. ನಮ್ಮ ಮನೇಲೆ ಯಾರೋ ಆಡ್ಕೊಳ್ತಾರೆ, ಯಾರೂ ಆಡ್ಕೊಳ್ಳಲ್ಲ ರೀ. ಮದುವೆ ಆಗಿಲ್ಲ ಅಂತಂದರೆ ಯಾರೂ ಆಡ್ಕೊಳ್ಳೋದು ಬರಲ್ಲ. ಅದು ಒಂದು ಪದ್ಧತಿ ಬೇಕು ಅಂತ ನೈಸರ್ಗಿಕವಾಗಿ ಬಂದಿರುವಂತಹ ಒಂದು ಇದು. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಅಯ್ಯೋ ಮನೇಲಿ ಯಾರೂ ಇಲ್ಲ ನಮ್ಮ ನೋಡ್ಕೊಳ್ಳೋದಕ್ಕೆ, ನಮ್ಮ ಅಮ್ಮಂಗೆ ವಯಸ್ಸಾಯಿತು, ಮನೇಲಿ ಕೆಲಸದೊಳಗೆ ಆಗಿರಬೇಕಾಗಿತ್ತಲ್ಲ, ಅದಕ್ಕೆ ಕರ್ಕೊಂಬರ್ತಾಯಿದ್ರು. ಅದೇ ಆಗಲ್ಲ. ಅದು ಇದ್ದಿದ್ದೇನು ಅಂತಂದರೆ, ಒಂದು ಗಂಡಸು ಒಳಗಡೆ ಹೋಗಿ ದುಡ್ಕೊಂಡು ಬಂದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಲಿ ಅಂತ ಹೇಳಿಬಿಟ್ಟು ಒಂದು ಹೆಣ್ಣನ್ನು ಕರ್ಕೊಂಬರ್ತಾಯಿದ್ರು ವಂಶಾಭಿವೃದ್ಧಿಗಾಗಿ. ಆದರೆ ಇವಾಗ ಅದೆಲ್ಲ ಹೋಯ್ತದು. ಇಲ್ಲಿ ಹೆಣ್ಣಿನ ಮೇಲೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇರುತ್ತೆ. ಮನೆ ಕೆಲಸನೂ ಮಾಡಬೇಕು, ಹೊರಗಿನ ಕೆಲಸವನ್ನು ಮಾಡೋಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಹಿರಿಯರನ್ನು ನೋಡ್ಕೋಬೇಕು. ಇಷ್ಟೆಲ್ಲ ಇದ್ದು ಅವನ ಕಾಟಗಳನ್ನು ಸಹಿಸ್ಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ಇದ್ದು ಅವಳಿಗೆ ಎಲ್ಲಿ ನೆಮ್ಮದಿ? ಯಾವತ್ತೂ ನೆಮ್ಮದಿ ಇಲ್ಲ. ಅದ್ರ ಜೊತೆಗೆ ನೀನೇನು ತಂದಿದ್ಯಾ ನಿಮ್ಮ ಅಪ್ಪನ ಮನೆಯಿಂದ, ನೀನೇನು ಮಾಡ್ತಿದ್ಯಾ? ಅವನಿಗೆ ರೆಸ್ಪಾನ್ಸಿಬಲ್ ಇಲ್ಲದಿರೋ ಕುಡಿತ ಆಗಲಿ ಅಥವಾ ಜೂಜುಗೋರಗನಾಗಲಿ, ಅವನು ಏನೋ ಒಂದು ಮಾನಸಿಕ ಅಯ್ಯೋ ನನಗೆ ಯಾವುದೂ ರೆಸ್ಪಾನ್ಸಿಬಲ್ ಬೇಡಪ್ಪ, ನಾನು ಮನೇಲಿ ಇರ್ತೀನಿ ಅಂತ ಹೇಳಿಬಿಟ್ಟು ಹೆಣ್ಣಿಗೆ ಹೆಣ್ಣು ಶತ್ರು ಆಗ್ಬಿಡ್ತಾರೆ ಇಲ್ಲಿ. ನೀವು ಗಂಡಿನ ತಾಯಿ, ನೀವು ಹೆಣ್ಣುಗೆ ಜನ್ಮ ಕೊಟ್ಟಿದ್ರೆ ನಿಮಗೆ ಗೊತ್ತಿರುತ್ತೆ ಅದೇನು ಅಂತ ಹೇಳಿಬಿಟ್ಟು ಅಲ್ವಾ. ಒಂದು ಬೇರೆಯವ್ರ ಮನೆಯಿಂದ ಒಂದು ಹೆಣ್ಣು ಬರುತ್ತೆ ಅಂದರೆ ಫಸ್ಟ್ ತೊಗೊಂಬರ್ಬೇಕಾದ್ರೆ ಯೋಚನೆ ಮಾಡಿ, ಯಾವುದೇ ಡಿಮ್ಯಾಂಡ್ ಇಲ್ಲದೆ ನೀವು ಕರ್ಕೊಂಬನ್ನಿ. ನೀವು ಅವ್ರದ್ದು ಸೋಷಲ್ ಸ್ಟೇಟಸ್ಸು, ಅವ್ರ ತಂದೆ ಯಾವುದೋ ವ್ಯಾಪಾರಿ, ಅವ್ರ ತಾಯಿ ಮನೆಯವರು ಅನ್ಎಜುಕೇಟೆಡು, ಇದೆಲ್ಲ ಬೇಕಾಗಿಲ್ಲ. ನಿಮಗೆ ನಿಮ್ಮ ಮನೆಗೆ ಬರೋ ಹುಡುಗಿ ನಿಮ್ಮ ಮಗನ ಜೊತೆಗೆ ಸಂತೋಷವಾಗಿ, ನೀವು ಅವ್ರ ಜೊತೆಗೆ ಸಂತೋಷವಾಗಿ ಇರ್ತೀನಿ ಅನ್ನೋದಾದರೆ ಗೊತ್ತಾಗತ್ತಲ್ವಾ, ಮಾತಾಡುವಾಗಲೇ ಗೊತ್ತಾಗುತ್ತೆ. ಸೊ ತೊಗೊಂಬನ್ನಿ. ನಿಮ್ಮನೆ ಪದ್ಧತಿಯನ್ನು ಹೇಳ್ಕೊಡ್ತೀನಿ ಅನ್ನೋದಾದರೆ ತೊಗೊಂಬಂದು ಮದುವೆ ಮಾಡ್ಕೊಳ್ಳಿ. ಅದು ಬಿಟ್ಟುಟ್ಟು ಮಾಡಿಕೊಂಡು ಈ ರೀತಿಯಾಗಿ ಎಲ್ಲ ಮಾಡೋದು ತುಂಬಾ ತಪ್ಪು. ಯೋಚನೆ ಮಾಡಿ. ಇವಾಗಿನ ಯೂತ್ಸು ತುಂಬಾ ಯೋಚನೆ ಮಾಡ್ತಾಯಿದ್ದಾರೆ. ಇವಾಗಿನ ಯುವಕರು ಯುವತಿಯರು ತುಂಬಾ ಯೋಚನೆ ಮಾಡ್ತಾರೆ. ಅಯ್ಯೋ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ಪಾತ್ರೆ ತೊಳೆಯೋದಕ್ಕೋಸ್ಕರ ಹೋಗಬೇಕಾ, ಬಟ್ಟೆ ಒಗೆಯೋಕ್ಕೋಸ್ಕರ ಹೋಗಬೇಕಾ ಅನ್ನೋದೆಲ್ಲ ಬಂದ್ಬಿಟ್ಟಿದೆ ಕಾನ್ಸೆಪ್ಟು. ಪೇರೆಂಟ್ ಆಗಬೇಕೋ ಬೇಡವೋ ಅನ್ನೋದು ಸಹಿತ ಯೋಚನೆ ಮಾಡ್ತಾಯಿದ್ದಾರೆ. ಬೇರೆ ಈ ಹಾದಿಯಲ್ಲಿ ಹೋಗುವಂತಹ ಕೆಲಸಗಳು ತುಂಬಾ ನಡೀತಾ ಇದೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ನೀವು ಎಲ್ಲವನ್ನು ಕುಲಂಕುಷವಾಗಿ ಪರೀಕ್ಷಿಸಿ, ಮುಚ್ಚು ಮರೆ ಇಲ್ಲದೆ ನೀವು ಮದುವೆ ಮಾಡಿ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಗಾದೆ ಇದೆ ಅಂತ ಹೇಳಿಬಿಟ್ಟು, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಗಾದೆ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಮಾಡಬೇಡಿ. ಅದಾದಮೇಲೆ ಸಫರ್ ಮಾಡೋದು ಇಬ್ಬರು ಫ್ಯಾಮಿಲಿಗಳು ಸಫರ್ ಮಾಡ್ತೀವಿ. ಸೊ ಬಿಕಾಸ್ ಆಫ್ ದಟ್ ರೀಸನ್ ನೀವು ಖಂಡಿತವಾಗ್ಲೂ ಇದು ಮಾಡಬೇಡಿ. ಮದುವೆ ಅಯ್ಯೋ ನೀನೇನಮ್ಮ ಬೊಬ್ಬೆ ಹೊಡ್ಕೊಳ್ತಾ ಇದೆಯಾ ಅಂತ ಹೇಳ್ಬಿಡಿ. ಇದು ಒಂದು ಲಾಟ್ ಆಫ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಐ ಹ್ಯಾವ್ ಸೀನ್. ಎಲ್ಲವೂ ಸುಗಮವಾಗಿ ಸ್ವೀಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮನೆಯಲ್ಲೂ ಜಗಳ ಆಗುತ್ತೆ, ತಂದೆ ತಾಯಿ ಮಕ್ಕಳಲ್ಲೂ ಜಗಳ ಆಗುತ್ತೆ, ಅಕ್ಕ ತಂಗಿಯರಿದ್ದರೂ ಜಗಳ ಆಗುತ್ತೆ, ಚಿಕ್ಕ ಚಿಕ್ಕ ವಿಷಯಗಳಿಗೆ ಫ್ರೆಂಡ್ಸ್ಗಳಿದ್ರೂ ಜಗಳ ಆಗ್ತವೆ. ಸೊ ಅದೇನು ಜಗಳ ಆಗುತ್ತೆ ಅಂದರೆ ಅದು ಅತಿರೇಕಕ್ಕೆ ಹೋಗುವಂತಹ ಜಗಳಗಳು. ಆದ್ರೂ ನಾವು ನಮ್ಮ ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಅಂತ ಅಲ್ಲ. ಅದು ಒಂದು ಆ ಬಾಂಡಿಂಗೇ ಬೆಳೆದ್ಬಿಡುತ್ತೆ ಮತ್ತೆ. ಸೊ
ಇದನ್ನು ಯೋಚನೆ ಮಾಡಿ, ನೀವು ಡಿಮ್ಯಾಂಡ್ ಮಾಡೋದನ್ನು ಕಮ್ಮಿ ಮಾಡಿ. ನಿಮ್ಮ ಮನೆಗೆ ಬಂದ ತಕ್ಷಣ ಅಯ್ಯೋ ಅವಳು ಎದ್ದೇಳೋದೇ ಇಲ್ಲ, 10 ಗಂಟೆಗೆ ಎದ್ದೇಳ್ತಾಳೆ, ಅಯ್ಯೋ ಅವಳು ಇದು ಮಾಡ್ತಾಳೆ, ನಮ್ಮ ಮನೆ ಬಟ್ಟೆನೇ ಹೋಗಿಲ್ಲ, ನಮ್ದು ಇದು ಮಾಡಲ್ಲ ಅನ್ನೋದಕ್ಕಿಂತ ಶಿ ಈಸ್ ನಾಟ್ ಎ ವಾಷಿಂಗ್ ಮಿಷಿನ್, ಡಿಶ್ ವಾಷರು ಅಲ್ಲ ಅವಳು, ಏನೂ ಅಲ್ಲ, ಅಥವಾ ಏನು ಹೇಳ್ತಾರೆ ಸಿಲಿಕಾನ್ ಡಾಲ್ ಅಂತೂ ಅಲ್ಲೇ ಇಲ್ಲ. ಬೇರೆ ಮನೆಯ ನಿಮ್ಮ ಹೋಂಬಲ್ಲಿ ಹೇಗೆ ನಿಮ್ಮ ಮಗ ಬೆಳೆದಿರ್ತಾನೋ ಅಥವಾ ನಿಮ್ಮ ಮಗಳು ಹೇಗೆ ಬೆಳೆದಿರ್ತಾಳೋ ಅದೇ ರೀತಿ ಬೇರೆ ಮನೆ ಹೆಣ್ಣು ಮಗಳು ಒಂದು ತಾಯಿಗೆ ಹೋಂಬಲ್ಲಿ ಬೆಳೆದಿರ್ತಾಳೆ. ಅದನ್ನು ರೆಸ್ಪೆಕ್ಟ್ ಕೊಟ್ಟು, ಮದುವೆ ಅನ್ನೋದನ್ನು ರೆಸ್ಪೆಕ್ಟ್ ಕೊಟ್ಟು ನೀವು ಮಾಡಿ. ಇದು ಪ್ರಕೃತಿದತ್ತವಾಗಿ ಮಾಡ್ತಾ ಇರೋದ್ರಿಂದ ಯೋಚನೆ ಮಾಡ್ಕೊಂಡು ಮಾಡಿ. ವ್ಯಾಪಾರ ಅಲ್ಲ ಇದು. ಇವತ್ತು ಈರುಳ್ಳಿ ಚೆನ್ನಾಗಿಲ್ಲ ಅಂದರೆ ಬೇರೆ ಈರುಳ್ಳಿ ತೊಗೊಳ್ಳೋಣ, ಅಥವಾ ಟೊಮೊಟೊ ತೊಗೊಳ್ಳೋಣ, ಅಥವಾ ಮತ್ತೊಂದು ತೊಗೊಳ್ಳೋಣ, ತರಕಾರಿಯಲ್ಲೂ ಅಲ್ಲ. ಇವಳಿಲ್ಲ ಅಂದರೆ ಇನ್ನೊಬ್ಳು ಇಲ್ಲ ಅಂದರೆ ಇನ್ನೊಬ್ಳು ಅನ್ನೋ ಒಂದು ಕಾನ್ಸೆಪ್ಟನ್ನ ಬಿಟ್ಬಿಟ್ಟು ನೋಡಿ ನಿಮಗೆ ಸೂಟೇಬಲ್ ಆಗುತ್ತೆ. ನನಗೆ ಕೇಪಬಿಲಿಟಿ ಇದೆ ಅಂದರೆ ಇಬ್ಬರು ಮನೆಯವರು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ದಯವಿಟ್ಟು ಈ ಕಾನ್ಸೆಪ್ಟ್ಗೆ ಹೋಗಬೇಡಿ. ಅದೆಲ್ಲೋ ಹೋಗಿ ಏನೋ ಆಗಿ ನನ್ನ ಜೀವನ ಸ್ಟಾಪ್ ಆಗೋದಕ್ಕೆ ಚೆನ್ನಾಗಿರಲ್ಲ ಅಲ್ವಾ? ಅಂದರೆ ಐ ಮೀನ್ ಟು ಸೇ, ಒಂದು ಹೆಣ್ಣಿನ ಜೀವನ ಅಂತ್ಯ ಆಗೋದು ಚೆನ್ನಾಗಿರಲ್ಲ. ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಆಗಲಿ ಜೀವನ ಅಂತ್ಯ ಆಗಬಾರ್ದು. ಇನ್ನೊಂದು ಏನು ಅಂತಂದರೆ, ಹೆಣ್ಮಕ್ಳು ನಿಮ್ಮ ತವ್ರ ಮನೆಗೆ ಮಾಡಿ, ನೀವು ದುಡೀರಿ, ನೀವು ಮಾಡಿ, ಬೇಡ ಅನ್ನಲ್ಲ. ಗಂಡನ ದುಡ್ಡೇ ಬೇಕು, ಕೊಡಬೇಕು ಅನ್ನೋದು ತಪ್ಪು. ಗಂಡನ ಮನೆ ಆಸ್ತಿ ಬೇಕು ಅನ್ನೋದು ತಪ್ಪು. ನೀವು ಮದುವೆ ಆದಮೇಲೆ ಬಂದಾಗ ನಿನ್ನ ಗಂಡ ನೀನು ಸೇರಿಕೊಂಡು ಸಂಪಾದನೆ ಮಾಡಿರ್ತೀರಲ್ಲ, ಅದನ್ನು ಕೊಟ್ಕೊಳ್ಳಿ, ಏನು ಬೇಡ ಅನ್ನಲ್ಲ. ಅವ್ರು ಯಾರೋ ಕಷ್ಟಪಟ್ಟು, ಅವ್ರ ತಂದೆ ತಾಯಿ ಕಷ್ಟಪಟ್ಟು ಮಾಡಿರೋದನ್ನು ನಾವು ಕಿತ್ಕೊಳ್ಳೋದು ಅದು ಅಕ್ಷಮ ಅಪರಾಧ ಆಗುತ್ತೆ. ಯೋಚನೆ ಮಾಡಿ ಬನ್ನಿ. ಇದೊಂದು ಕಾನ್ಸೆಪ್ಟು ಇಟ್ಕೊಂಡು ದಯವಿಟ್ಟು ನಿಮ್ಮ ಜೀವನಗಳನ್ನು ನೀವು ಹಾಳು ಮಾಡ್ಕೋಬೇಡಿ. ಮದುವೆಗೆ ವ್ಯಾಲ್ಯೂ ಕೊಡಿ.